ಕರ್ನಾಟಕ ಭಾರತದ ನೈಋತ್ಯ ಪ್ರದೇಶದ ರಾಜ್ಯವಾಗಿದೆ. ಇದು ನವೆಂಬರ್ 1956 ರಂದು ರಾಜ್ಯಗಳ ಮರುಸಂಘಟನೆ ಕಾಯ್ದೆಯ ಅಂಗೀಕಾರದೊಂದಿಗೆ ಮೈಸೂರು ರಾಜ್ಯವಾಗಿ ರೂಪುಗೊಂಡಿತು ಮತ್ತು 1973 ರಲ್ಲಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ರಾಜ್ಯವು ಪಶ್ಚಿಮಕ್ಕೆ ಲಕ್ಷದ್ವೀಪ ಸಮುದ್ರ, ವಾಯುವ್ಯಕ್ಕೆ ಗೋವಾ, ಉತ್ತರಕ್ಕೆ ಮಹಾರಾಷ್ಟ್ರ, ತೆಲಂಗಾಣದಿಂದ ಗಡಿಯಾಗಿದೆ. ಈಶಾನ್ಯ, ಪೂರ್ವಕ್ಕೆ ಆಂಧ್ರಪ್ರದೇಶ, ಆಗ್ನೇಯಕ್ಕೆ ತಮಿಳುನಾಡು ಮತ್ತು ನೈಋತ್ಯಕ್ಕೆ ಕೇರಳ. 2011 ರ ಜನಗಣತಿಯಲ್ಲಿ 6,11,30,704 ನಿವಾಸಿಗಳೊಂದಿಗೆ ಕರ್ನಾಟಕವು 31 ಜಿಲ್ಲೆಗಳನ್ನು ಒಳಗೊಂಡಿರುವ ಜನಸಂಖ್ಯೆಯ ಪ್ರಕಾರ 8ನೇ ಅತಿದೊಡ್ಡ ರಾಜ್ಯವಾಗಿದೆ. 1,52,57,000 ನಿವಾಸಿಗಳೊಂದಿಗೆ ರಾಜ್ಯದ ರಾಜಧಾನಿ ಬೆಂಗಳೂರು ಕರ್ನಾಟಕದ ಅತಿದೊಡ್ಡ ನಗರವಾಗಿದೆ. ದೇಶದ ಇತರ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದ ಆರ್ಥಿಕತೆಯು ಹೆಚ್ಚು ಉತ್ಪಾದಕವಾಗಿದೆ. ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ₹20 ಮತ್ತು 50 ಪೈಸಾ ಟ್ರಿಲಿಯನ್ $260 ಶತಕೋಟಿ ಮತ್ತು ತಲಾ ಜಿಡಿಪಿ ₹3,05,000 $3,800. 2021 ರಿಂದ 22 ಹಣಕಾಸು ವರ್ಷದಲ್ಲಿ 9.5% ರಷ್ಟು ಜಿಎಸ್ಡಿಪಿ ಒಟ್ಟು ರಾಜ್ಯ ದೇಶೀಯ ಉತ್ಪನ್ನ ಬೆಳವಣಿಗೆಯೊಂದಿಗೆ ದೇಶದ ಇತರ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ರಾಜ್ಯವು ಅತ್ಯಧಿಕ ಆರ್ಥಿಕ ಬೆಳವಣಿಗೆ ದರವನ್ನು ಹೊಂದಿದೆ. ಬೆಂಗಳೂರು ನಗರ ನಂತರ ದಕ್ಷಿಣ ಕನ್ನಡ, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಗಳು ಕ್ರಮವಾಗಿ ರಾಜ್ಯಕ್ಕೆ ಹೆಚ್ಚಿನ ಆದಾಯವನ್ನು ನೀಡುತ್ತವೆ. ರಾಜ್ಯದ ರಾಜಧಾನಿ ಬೆಂಗಳೂರು ದೇಶದ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ತನ್ನ ಅಪಾರ ಕೊಡುಗೆಗಳಿಗಾಗಿ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲ್ಪಡುತ್ತದೆ. 2007 ರ ಹೊತ್ತಿಗೆ ರಾಜ್ಯದಲ್ಲಿ ಒಟ್ಟು 1,973 ಕಂಪನಿಗಳು ಇಟ್ ವಲಯದಲ್ಲಿ ತೊಡಗಿಸಿಕೊಂಡಿರುವುದು ಕಂಡುಬಂದಿದೆ. ದಕ್ಷಿಣ ಭಾರತದ ಇತರ 4 ಸೋದರ ರಾಜ್ಯಗಳೊಂದಿಗೆ ಭೂ ಗಡಿಯನ್ನು ಹೊಂದಿರುವ ಏಕೈಕ ದಕ್ಷಿಣ ರಾಜ್ಯ ಕರ್ನಾಟಕವಾಗಿದೆ. ರಾಜ್ಯವು 1,91,791 ಕಿಲೋಮೀಟರ್ (74,051 ಚದರ ಮೈಲಿ) ಅಥವಾ ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದ 5.83% ಒಳಗೊಂಡಿದೆ. ಇದು ವಿಸ್ತೀರ್ಣದಲ್ಲಿ 6ನೇ ಅತಿ ದೊಡ್ಡ ಭಾರತೀಯ ರಾಜ್ಯವಾಗಿದೆ. ಭಾರತದ ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದಾದ ಕನ್ನಡವು ರಾಜ್ಯದ ಅತ್ಯಂತ ವ್ಯಾಪಕವಾಗಿ ಮಾತನಾಡುವ ಮತ್ತು ಅಧಿಕೃತ ಭಾಷೆಯಾಗಿದೆ. ಉರ್ದು, ಕೊಂಕಣಿ, ಮರಾಠಿ, ತುಳು, ತಮಿಳು, ತೆಲುಗು, ಮಲಯಾಳಂ, ಕೊಡವ ಮತ್ತು ಬ್ಯಾರಿ ಮಾತನಾಡುವ ಇತರ ಅಲ್ಪಸಂಖ್ಯಾತ ಭಾಷೆಗಳು. ಸಂಸ್ಕೃತವನ್ನು ಪ್ರಧಾನವಾಗಿ ಮಾತನಾಡುವ ಭಾರತದಲ್ಲಿನ ಕೆಲವು ಹಳ್ಳಿಗಳನ್ನು ಕರ್ನಾಟಕವು ಒಳಗೊಂಡಿದೆ. ಕರ್ನಾಟಕ ಎಂಬ ಹೆಸರಿಗೆ ಹಲವಾರು ವ್ಯುತ್ಪತ್ತಿಗಳನ್ನು ಸೂಚಿಸಲಾಗಿದೆಯಾದರೂ ಸಾಮಾನ್ಯವಾಗಿ ಅಂಗೀಕರಿಸಲ್ಪಟ್ಟ ಒಂದು ಕರ್ನಾಟಕವು ಕನ್ನಡ ಪದಗಳಾದ ಕರು ಮತ್ತು ನಾಡು ಅಂದರೆ ಎತ್ತರದ ಭೂಮಿ ಯಿಂದ ಬಂದಿದೆ. ರಾಜ್ಯದ ಬಯಲು ಸೀಮೆ ಪ್ರದೇಶದಲ್ಲಿ ಕಂಡುಬರುವ ಕಪ್ಪು ಹತ್ತಿ ಮಣ್ಣನ್ನು ಉಲ್ಲೇಖಿಸಿ ಕರುನಾಡನ್ನು ಕರು ಅಂದರೆ ಕಪ್ಪು ಮತ್ತು ನಾಡು ಅಂದರೆ ಪ್ರದೇಶ ಎಂದು ಓದಬಹುದು. ಬ್ರಿಟಿಷರು ಕರ್ನಾಟಿಕ್ ಪದವನ್ನು ಬಳಸಿದರು. ಕೆಲವೊಮ್ಮೆ ಕರ್ನಾಟಕ ಪರ್ಯಾಯ ದ್ವೀಪದ ಭಾರತದ ಎರಡೂ ಬದಿಗಳನ್ನು ವಿವರಿಸಲು. ಕೃಷ್ಣದ ದಕ್ಷಿಣಕ್ಕೆ ಪ್ರಾಚೀನ ಶಿಲಾಯುಗಕ್ಕೆ ಸೇರಿದ ಪ್ರಾಚೀನತೆಯೊಂದಿಗೆ ಕರ್ನಾಟಕವು ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತದ ಕೆಲವು ಶಕ್ತಿಶಾಲಿ ಸಾಮ್ರಾಜ್ಯಗಳಿಗೆ ನೆಲೆಯಾಗಿದೆ. ಈ ಸಾಮ್ರಾಜ್ಯಗಳಿಂದ ಪ್ರೋತ್ಸಾಹಿಸಲ್ಪಟ್ಟ ತತ್ವಜ್ಞಾನಿಗಳು ಮತ್ತು ಸಂಗೀತದ ಬಾರ್ಡ್ಗಳು ಸಾಮಾಜಿಕ, ಧಾರ್ಮಿಕ ಮತ್ತು ಸಾಹಿತ್ಯಿಕ ಚಳುವಳಿಗಳನ್ನು ಪ್ರಾರಂಭಿಸಿದರು. ಅದು ಇಂದಿನವರೆಗೂ ಉಳಿದಿದೆ. ಕರ್ನಾಟಕವು ಭಾರತೀಯ ಶಾಸ್ತ್ರೀಯ ಸಂಗೀತದ ಎರಡೂ ಪ್ರಕಾರಗಳಾದ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಸಂಪ್ರದಾಯಗಳಿಗೆ ಗಣನೀಯ ಕೊಡುಗೆ ನೀಡಿದೆ.